ಶೀಟರ್ ಬಿಕ್ಲೂರು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಂಧನವಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಮಾಜಿ ಸಚಿವ ಹಾಲಿ ಶಾಸಕ ಬೈರತಿಗೆ ಬಿಡುಗಡೆಯ ಭಾಗ್ಯ ದೊರಕಿದೆ. ಬಸವರಾಜ್ಗೆ ಜಾಮೀನು ನೀಡಿರುವಂತಹ ವಿಶೇಷ ಕೋರ್ಟ್ ಏನಿದೆ ಷರತ್ತು ವಿಧಿಸಿದೆ. ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ಗೆ ಬಿಗ್ ರಿಲೀಫ್. ಎಂಪಿ ಎಂಎಲ್ಎ ವಿಶೇಷ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು. ರೌಡಿ ಶೀಟರ್ ಬಿಕ್ಲೂರು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿ ಜೈಲಲ್ಲಿದ್ದ ಶಾಸಕ ಬೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. 2 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿ ನೀಡಲು ಕೋರ್ಟ್ ಸೂಚಿಸಿದೆ. ಈ ಮೂಲಕ ಕೊಲೆ ಕೇಸ್ನಲ್ಲಿ 20 ದಿನಗಳಿಂದ ಜೈಲಲ್ಲಿದ್ದ ಬಸವರಾಜ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಸದ್ಯ ಕೋರ್ಟ್ ಜಾಮೀನು ಆದೇಶದ ಪ್ರತಿ ಜೈಲಿಗೆ ತಲುಪಿದ ಬಳಿಕ ಬೆಳಿಗ್ಗೆ 10 ಗಂಟೆಗೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಫೆಬ್ರವರಿ 12ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬೈರತಿ ಬಸವರಾಜರನ್ನ ಬಂಧಿಸಿದ್ದ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. 7 ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಲಾಗಿತ್ತು. ಆರೋಪಿ ಜಗ್ಗನ ಜೊತೆ ಸಂಪರ್ಕ ಹೊಂದಿದ್ದು ಕುಂಭಮೇಳಕ್ಕೆ ಜೊತೆಯಾಗಿ ಫ್ಲೈಟ್ನಲ್ಲಿ ಹೋಗಿದ್ದ ಫೋಟೋಗಳನ್ನು ಹಿಡಿದು ವಿಚಾರಣೆ ಮಾಡಲಾಗಿತ್ತು. ಇದೀಗ 2 ಲಕ್ಷ ಬಾಂಡ್ ಮತ್ತು 2 ಶ್ಯೂರಿಟಿ, ಸಾಕ್ಷ್ಯನಾಶಕ್ಕೆ ಯತ್ನ, ಸಾಕ್ಷಿಗೆ ಬೆದರಿಕೆ ಹಾಕುವಂತಿಲ್ಲ, ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗೆ ಹೋಗುವಂತಿಲ್ಲ, ತಿಂಗಳಿಗೊಮ್ಮೆ ಭಾನುವಾರ ತನಿಖಾಧಿಕಾರಿ ಎದುರು ಹಾಜರಿ ಕಡ್ಡಾಯ, ಪೊಲೀಸರ ತನಿಖೆಗೆ ಸಹಕರಿಸಬೇಕು ಮತ್ತು ವಿಚಾರಣೆಗೆ ಕರೆದಾಗ ಹೋಗಬೇಕೆಂದು ಷರತ್ತು ವಿಧಿಸಲಾಗಿದೆ. ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಶಾಸಕ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನಿಗೆ ಸಾಕಷ್ಟು ಕಸರತ್ತು ನಡೆಸಿದ್ರು. ಕೊನೆಗೆ ಹೈಕೋರ್ಟ್ ಮಾತ್ರವಲ್ಲ, ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿ ವಜಾ ಆಗಿತ್ತು. ಅನಿವಾರ್ಯವಾಗಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದ ಶಾಸಕ ಬೈರತಿ ಬಸವರಾಜ್ ಅವರನ್ನ ಸಿಐಡಿ ಬಂಧಿಸಿತ್ತು. ಇದೀಗ ಜಾಮೀನು ಲಭಿಸಿದ್ದು ಜೈಲಿಂದ ಮುಕ್ತಿ ಪಡೆದಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕುಮಾರಪೇಟೆಯಲ್ಲಿ ನಡೆದ ಅಗ್ನಿ ಅವಘಡ ಎಸ್ಪಿ ರಸ್ತೆ ಚಿಕ್ಕಪೇಟೆ ಸೇರಿದ ನಗರದ ಬಹುದೊಡ್ಡ ಕಮರ್ಷಿಯಲ್ ಹಬ್ಗೆ ಆತಂಕವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಅವೈಜ್ಞಾನಿಕವಾಗಿ ಬೆಳೆದು ನಿಂತಿರುವಂತಹ ಈ ವಾಣಿಜ್ಯ ಕಟ್ಟಡಗಳಿಗೆ ಅಂಟಿಕೊಂಡಿರುವಂತಹ ವಿದ್ಯುತ್ ಕಂಬಗಳು, ವೈರ್ಗಳು, ಟ್ರಾನ್ಸ್ಫಾರ್ಮರ್ಗಳ ತೆರವಿಗೆ ವರ್ತಕರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆತಂಕದಲ್ಲಿದ್ದಾರೆ ಎಸ್ಪಿ ರಸ್ತೆ ಚಿಕ್ಕಪೇಟೆ ವರ್ತಕರು. ಬಲಿಗಾಗಿ ಕಾಯುತ್ತಿವೆ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ಸ್. ಇತ್ತೀಚೆಗಷ್ಟೇ ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ನಾಶವಾಗಿತ್ತು. ಇದು ಎಸ್ಪಿ ರಸ್ತೆ ಹಾಗೂ ಚಿಕ್ಕಪೇಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ವರ್ತಕರಲ್ಲಿ ಆತಂಕ ಮೂಡಿಸಿದೆ. ಈ ಭಾಗದಲ್ಲಿ ಕಟ್ಟಡಗಳಿಗೆ ಅಂಟಿಕೊಂಡೇ ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ಇರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತಲೇ ಇರುತ್ತೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಸ್ಪಿ ರೋಡ್ ವರ್ತಕರ ಸಂಘ ಬೆಸ್ಕಾಂಗೆ ನಿರಂತರ ಪತ್ರ ಬರೆಯುತ್ತಿದ್ರೂ ಪ್ರಯೋಜನ ಆಗ್ತಿಲ್ಲ. ಇಲ್ಲೇ ಕೂಡ ಇದು ತುಂಬಾ ನಮಗೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇದು ವೆರಿ ಬಿಗ್ ಕಮರ್ಷಿಯಲ್ ಪ್ಲೇಸ್, ಫುಟ್ಬಾಲ್ ಕೂಡ ಲ್ಯಾಕ್ಸ್ ಟುಗೆದರ್ ಇರುತ್ತೆ. ಸೊ ಯಾವ್ದು ಘಟನೆ ಆದ್ಮೇಲೆ ನೀವು ಆಕ್ಷನ್ ತಗೊಳ್ತೀರಾ, ಅದರಿಂದ ಮುಂಚೆ ತಗೊಂಡ್ರೆ ನಮಗೆ ಕೂಡ, ಯಾಕಂದ್ರೆ ತುಂಬಾ ಟೈಮ್ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಇದು ಆಗುತ್ತೆ. ಸೊ 2-3 ಸತಿ, 4 ಸತಿ, 10 ಸತಿ ಕೂಡ ಸ್ಯಾಟರ್ಡೇ ಅಂದ್ರೆ ಬಿಸ್ನೆಸ್ ಡೇ ಇರುತ್ತೆ. ಆ ದಿನ ಪೂರ್ತಿ ಮಾರ್ಕೆಟ್ ಅಲ್ಲೇ ಪವರ್ ಇರಲ್ಲ, ಎಲೆಕ್ಟ್ರಿಸಿಟಿ ರಿಪೇರಿಂಗ್ ಕೆಲಸ ನಡೀತಾ ಇರುತ್ತೆ. ಸೊ ನಮ್ಗೆ ಡಿಮಾಂಡ್ ಏನಿದೆ ಅಂದ್ರೆ ಇದು ಅಂಡರ್ ಗ್ರೌಂಡ್ ಮಾಡಿ, ಇಲ್ಲಾಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿ. ಯಾಕಂದ್ರೆ ಇದು ಮೇನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಅದು ಮಾರ್ಕೆಟ್ ಮಧ್ಯದಲ್ಲೇ ಇದೆ. ಈ ಭಾಗದಲ್ಲಿ ಒಟ್ಟು 5,000ಕ್ಕೂ ಅಧಿಕ ಟ್ರಾನ್ಸ್ಫಾರ್ಮರ್ಸ್ ಇವೆ. ಇದರಿಂದಾಗಿ ಸುತ್ತಮುತ್ತಲ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಉಂಟಾಗ್ತಿದೆ. ಈ ಟ್ರಾನ್ಸ್ಫಾರ್ಮರ್ಸ್ ತೆರವು ಮಾಡಿದ್ರೆ ಇಂಥ ಅಗ್ನಿ ಅವಘಡಗಳನ್ನು ಕಡಿಮೆ ಮಾಡಬಹುದು ಎನ್ನುವುದು ಎಸ್ಪಿ ರೋಡ್ನ ವರ್ತಕರ ಸಂಘದ ಅಭಿಪ್ರಾಯ. ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ, ವಯರ್ಗಳು ನೇತಾಡ್ತದೆ, ಓಪನ್ ಟ್ರಾನ್ಸ್ಫಾರ್ಮರ್ಸ್ ಇದೆ, ಇಲ್ಲಿ ಹಳೆ ಟ್ರಾನ್ಸ್ಫಾರ್ಮರ್ಸ್ ಇದೆ, ರೋಡಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಆಸ್ ಪರ್ ಹೈಕೋರ್ಟ್ ಆರ್ಡರ್ ಟ್ರಾನ್ಸ್ಫಾರ್ಮರ್ಸ್ ರೋಡಲ್ಲಿ ಇರಬಾರ್ದು, ರೋಡಲ್ಲಿ ಫುಟ್ಪಾತಲ್ಲಿ ಇರಬಾರ್ದು. ಬಟ್ ಆದರೂ ಎಷ್ಟೋ ವರ್ಷಗಳಿಂದ ಟ್ರಾನ್ಸ್ಫಾರ್ಮರ್ಸ್ ಇಲ್ಲೇ ಇದೆ. ಬಟ್ ಇವ್ರು ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಎಲ್ಲರೂ ಸಿಗ್ನೇಚರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ, ಕಂಪ್ಲೇಂಟ್ಸ್ ಎಷ್ಟೋ ಸಲ ಭಾಳ ಸಲ ಕೊಟ್ಟಿದ್ದೀವಿ. ಬಟ್ ಯಾರು ಕೇರ್ ಮಾಡ್ತಾ ಇಲ್ಲ. ಯಾವಾಗ ಟ್ರಾಜಡಿ ಆಗುತ್ತೆ ಗೊತ್ತಿಲ್ಲ. ಎಷ್ಟೋ ಸಲ ಬ್ಲಾಸ್ಟ್ ಆಗುತ್ತೆ, ಸ್ಪಾರ್ಕ್ ಬರ್ತದೆ, ಸ್ಮೋಕ್ ಬರ್ತದೆ, ಆದರೂ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಈ ಭಾಗದಲ್ಲಿ ಕಟ್ಟಡಗಳನ್ನ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯ ವರದಿ ಬಳಿಕ ಅಗ್ನಿ ದುರಂತ ತಡೆಗಟ್ಟುವಲ್ಲಿ ಮಾಸ್ಟರ್ ಪ್ಲಾನ್ ಮಾಡಲಾಗುವುದು ಎಂದು ಜಿಬಿಎ ತಿಳಿಸಿದೆ. ಒಟ್ಟಾರೆ ಬೇಸಿಗೆಯಲ್ಲಿ ಇಲ್ಲಿನ ವರ್ತಕರು ಆತಂಕದಲ್ಲೇ ಬದುಕುವಂತಾಗಿದೆ.
ಆಶಿಕ್ ಮುಲ್ಕಿ, ನ್ಯೂಸ್ 18.